ವರ್ಡ್ಸ್ ಬರ್ತಾ ಇಲ್ಲ, ಪದಗಳು ಬರ್ತಾ ಇಲ್ಲ. ಆಕ್ಚುಲಿ ನಾನು ಫುಡ್ ಸ್ಟ್ರೀಟ್ ಬಗ್ಗೆ ಮಾತಾಡಕ್ ಬಂದಿರೋದು. ನನ್ನ ಹಿಂದೆ ಕಾಣಿಸಿರೋದಿಲ್ಲ ವಿಜಯನಗರ ಫುಡ್ ಸ್ಟ್ರೀಟು. 8 ಗಂಟೆ 7 ಗಂಟೆ 9 ಗಂಟೆ ಆದ್ರೆ ಜನ ಸಾಗರ ಇರೋದು, ನಿಂತ್ಕೊಳ್ಳೋಕೆ ಜಾಗ ಬರ್ತಾ ಇರಲಿಲ್ಲ. ಇವತ್ತು ನನಗೆ ನಡೀತಾ ಇದ್ರೆ ನನಗೆ ಒಂಥರ ಬೇಜಾರಾಗುತ್ತೆ. ಸುಮಾರು ವಿಡಿಯೋಸ್ ಮಾಡಿದ್ದೀನಿ, ಸುಮಾರು ವ್ಲಾಗ್ಸ್ ಮಾಡಿದ್ದೀನಿ, ಬಟ್ ಇವತ್ತು ಫುಡ್ ಸ್ಟ್ರೀಟೇ ಇಲ್ಲ ತಿನ್ನಕ್ಕೆ. ಇಲ್ಲಿ ನೋಡಿ, ಜೀಬೆ ಯಾರ್ದು ಸ್ವತ್ತ ಅಲ್ಲ, ಯಾರಿಗೂ ಅದು ರಿಲೇಟಿವ್ ಅಲ್ಲ. ನಿಮ್ಮ ಏನ್ ಹೇಳ್ತಾರೆ, ಜೀಬೆ ಅನ್ನೋದು ಯಾರಿಗೂ ಅಷ್ಟೇ ಕನಿಕರ ತೋರಿಸಲ್ಲ. ಫುಟ್ಪಾತ್ ಒತ್ತುವರೆ ಅಂದ್ರೆ ಫ್ರೀ ಫುಟ್ಪಾತ್ ಅಂತ ಬಂದಿರೋದು, ಬೈರೇಗೌಡ ಮಾಡ್ತಾರೋ. ಫಸ್ಟ್ ಆಫ್ ಆಲ್ ವಾಟ್ ಈಸ್ ಡೂಯಿಂಗ್ ಇಸ್ ಅ ಹ್ಯಾಟ್ಸ್ ಆಫ್. ಬಟ್ ಈ ವಿಜಯನಗರ ನಡೆಯುವಾಗ ಫುಲ್ ಕ್ರೌಡ್ ಇರೋದು. ಇವತ್ತು ನೋಡಿ, ಒಂದ್ ಕಾರ್ಟ್ ಇಲ್ಲ. ಆಕ್ಚುಲಿ ಇವತ್ತೇ ಬಂದು ಜಿ.ಬಿ ಅವರು ಎಲ್ಲ ಕ್ಲೀನ್ ಮಾಡಿದ್ದಾರೆ. ನಾನು ಅಲ್ಲರಿಗೂ ನಡ್ಕೊಂಡು ಹೋಗ್ತೀನಿ, ಬನ್ನಿ ಒಂದ್ಸಲ ತೋರಿಸ್ತೀನಿ. ಹೆಂಗಿತ್ತಂದ್ರೆ, ನನಗೆ ಆಕ್ಚುಲಿ ನಾನು ವ್ಲಾಗರ್ ಆಗುವಾಗ ಇನಿಷಿಯಲ್ ಡೇಸು ಇಲ್ಲಿ ಫುಡ್ ವ್ಲಾಗ್ ಮಾಡ್ತಾ ಇದ್ದೆ. ನನಗೆ ಇವತ್ತು ಎಂಟಿ ಸ್ಟ್ರೀಟ್ ನೋಡಿ ನನಗೆ ಒಂಥರ ಬೇಜಾರಾಗುತ್ತೆ. ಏನ್ ಮಾಡೋಕ್ಕಾಗಲ್ಲ, ಜಿ.ಬಿ ಯಾರ್ದು ಸೊತ್ತಲ್ಲ. ಸೊ ಬನ್ನಿ ಒಂದ್ಸಲ ತೋರಿಸ್ತೀನಿ ನೋಡಿ. ಆ ಕಡೆಯಿಂದ ಬರ್ತಾ ಇರೋದು ಒನ್ ವೇ, ಈ ಕಡೆ ಹೋಗೋದು ಕರೆಕ್ಟು. ಸೊ ಅವ್ರನ್ನ ಭಯ ಬೀಳೋದೇನು ಬೇಕಾಗಿಲ್ಲ. ಸೊ ಒಬ್ರಾದ್ರೂ ಒಂದ್ ಕಾರ್ಟ್ ಆದ್ರೂ ವಿಜಯನಗರಲ್ಲಿ 30 years ಇಂದ ಇತ್ತು ಇದು. ಸೊ ಸಿನ್ಸ್ ಫ್ರಮ್ 30 years ಇದ್ದಿದ್ದು. ಸೊ ಇವತ್ತು ನೋಡ್ಬೋದು, ಒಂದು ಇಲ್ಲ, ಒಂದು ಫುಡ್ ಕಾರ್ಟ್ ಇಲ್ಲ. ಯಾವ್ದಾದ್ರು ಒಂದಿದೆಯಾ ನೋಡಿ. ಫುಟ್ಪಾತ್ ಕ್ಲಿಯರ್ ಆಗಿದೆ. ಸೊ ಫಸ್ಟ್ ಆಫ್ ಆಲ್ ಬೈರೇಗೌಡರು ಸೂಪರ್ ಮಾಡಿದ್ದಾರೆ. ಬಟ್ ಎಷ್ಟು ಗಾಡಿಗಳಿತ್ತಂದ್ರೆ ಇಲ್ಲೆಲ್ಲ ಅಕ್ವಾರ್ ಇತ್ತಿದ್ದು ನೋಡಿ ಇವತ್ತು. ಸೊ ಐ ಡೋಂಟ್ ನೋ ಮತ್ತೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಇಲ್ಲೆಲ್ಲ ಫುಡ್ ಸ್ಟಾಲ್ಸ್ಗಳು ಇರೋದು, ಎಲ್ಲ ತಿಂದಿದ್ದೀನಿ, ಎಲ್ಲ ಕುಡ್ದಿದ್ದೀನಿ. ಐ ಕ್ಯಾನ್ ಸ್ಟಿಲ್ ರಿಮೆಂಬರ್. ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ ನೋಡಿ, ನಾನು ಒಂದು ಮಾಡಿದ್ದು ಇಲ್ಲಿ ಫುಲ್ಲು ಒಂದು ಸ್ಟ್ರೀಟ್ದು. ಮತ್ತೆ ಓಲ್ಡು ಅದೇ ಫುಟ್ಪಾತ್ ಅಲ್ಲಿ ವಿಜಯನಗರ ಫುಡ್ ಸ್ಟ್ರೀಟ್ ಬರುತ್ತಾ ಇಲ್ವೋ, ಐ ಡೋಂಟ್ ನೋ. 30 years ಲೆಜೆಂಡ್ ಇದು ಆಕ್ಚುಲಿ. ವಿಲ್ ಸಿ ವೆದರ್ ಇಟ್ ವಿಲ್ ಕಮ್ ಬ್ಯಾಕ್ ಆರ್ ನಾಟ್. ಮುಲ್ಲಾಜೆ ಇಲ್ಲ. ಆಕ್ಚುಲಿ JCB ಬಂದಿದ್ರಂತೆ, ಆಫ್ಟರ್ನೂನ್ ಬಂದಿರಿದ್ರು. ಐ ಕುಡಂಟ್ ಡೂ ಇಟ್. ಬಟ್ ಆಫ್ಟರ್ನೂನ್ ಬಂದು ಎಲ್ಲ ವೆಹಿಕಲ್ಸ್ ಏನೇನು ಹಿಂಗೆ ಎಂಕ್ರೋಚ್ಮೆಂಟ್ ಇತ್ತು ಎಲ್ಲ ತೆಗ್ದ್ಬಿಟ್ಟಿದ್ದಾರೆ. ಸೊ ಯು ಕ್ಯಾನ್ ಸಿ ಎಲ್ಲ ಎತ್ಬಿಟ್ಟು ಬಿಸಾಕ್ಬಿಟ್ಟಿದ್ದಾರೆ ಅಲ್ಲಿ. ಥರ್ಟಿ ಇಯರ್ಸ್ ಫುಡ್ ಸ್ಟ್ರೀಟ್ ಅಲ್ಲಿ ಇವಾಗ ಫುಲ್ಲು ನೆಲಸಮ ಕ್ಲೀನ್ ಮಾಡ್ಬಿಟ್ಟಿದ್ದಾರೆ JBA ಅವರು. ಸೊ ಇವತ್ತಿಂದ ಫುಡ್ ಸ್ಟ್ರೀಟ್ ಅಲ್ಲಿ ಯಾರಾದ್ರು ಬರ್ಬೇಕಂತ ಇದ್ರೆ ವಿಜಯನಗರಲ್ಲಿ ಮರ್ತೋಗ್ಬಿಡಿ, ಎಲ್ಲ JB ಅವರು ಕ್ಲಿಯರ್ ಮಾಡ್ಬಿಟ್ಟಿದ್ದಾರೆ. ಖಂಡಿತವಾಗಿ ಹೇಳಿರೋದು, ಏನ್ ಹೇಳಿ, ಸ್ಟ್ರಿಕ್ಟ್ಲಿ ಹೇಳಿರೋದು ಬೈರೇಗೌಡವರು, ನಿಮ್ಮ ಏರಿಯಲ್ಲಿ ಏನಾದ್ರು ಬಂದಿಲ್ಲ ಅಂದ್ರೆ ಸರ್ಪ್ರೈಸ್ ಬರಕ್ ಮುಂಚೆ ನೀವು ಅಂಗಡಿಗಳು ತಗೊಂಡ್ಬಿಟ್ಟು ನಿಮ್ಮ ಏನಿದೆ ಬಿಸ್ನೆಸ್ ರೋಡಲ್ಲಿ ಮಾಡ್ತಾ ಇರೋದು ಅಂಗಡಿಗಳು ಮಾಡ್ಕೊಂಬಿಡಿ. ಇಲ್ಲಾಂದ್ರೆ ಹಿಂಗೆ ಇದೇ ಗತಿ ಆಗೋದು ನೋಡಿ, ಹಿಂಗಾಗುತ್ತೆ ನೋಡಿ. ಅಯ್ಯೋ ಪಾಪ ಅಂತ ಹೇಳ್ಬೋದು, ಬಟ್ 1 hour ಅದರ್ ಡೇ ಆಗೇ ಆಗುತ್ತೆ. ಸೊ ಯಾವ ಗೌರ್ಮೆಂಟು ಯಾರಿಗೂ ಬಿಡಲ್ಲ. ಅಂಗಡಿ ಅಂತ ಮಾಡ್ಬಿಟ್ರೆ ನಿಮ್ಗೆ ಸೇಫ್ ಇರುತ್ತೆ. ರೆಂಟ್ ಕಟ್ಕೊಂಡೋಗಿ ನಿಮ್ ಬಿಸ್ನೆಸ್ ಮಾಡ್ಕೊಳ್ಳಿ. ಕಾಲ್ ಇಡಕ್ ಜಾಗ ಆಗ್ತಿರಲಿಲ್ಲ. ಯಾವತ್ತಾದ್ರೂ ಫುಟ್ಪಾತ್ ಅಲ್ಲಿ ಒಂದು ಸ್ಟೆಪ್ ಹಾಕಕ್ ಆಗ್ತಿರಲಿಲ್ಲ. ವಿಜಯನಗರ ಫುಡ್ ಸ್ಟ್ರೀಟ್ ಅಂದ್ರೆ ಹಂಗಾಗೋದು ನೋಡಿ. ಎಲ್ಲ ಎತ್ತಿಲ್ ಬಿಸಾಕ್ಬಿಟ್ಟಿದ್ದಾರೆ. ಇನ್ನೊಂದು 1 ದಿವಸ 2 ದಿವಸ ಇರುತ್ತೆ. ಇದನ್ನು ನೋಡೋರ್ಗು ನೋಡ್ತಾರೆ. JCB ಬಂದು ಹಿಂಗ್ ಅನ್ಕೊಂಡು ತಗೊಂಡೋಗ್ಬಿಡ್ತಾರೆ. ಯಾರ್ಯಾರು ಇದೆಯೋ, ಯಾರ್ಯಾರು ಕಾಟಿದೆಯೋ ಎತ್ಕೊಂಡು ಕ್ಲಿಯರ್ ಮಾಡ್ಬಿಡಿ. ಐ ಡೋಂಟ್ ಥಿಂಕ್ ಸೊ ದಿಸ್ ಗೋನ್ ಸ್ಟಾರ್ಟ್ ಅಗೇನ್ ಅಂಟಿಲ್ ಅನ್ಲೆಸ್ ಏನಾದ್ರು ನಿಮ್ಮ ಹತ್ರ ಲೀಗಲ್ ಪರ್ಮಿಷನ್ಸ್ ಲೈಸೆನ್ಸ್ ಇದ್ರೆ. ಐ ಡೋಂಟ್ ನೋ ಇನ್ ಡೆಪ್ತ್, ನನಗೇನು ಗೊತ್ತಿಲ್ಲ. ಬಟ್ ಒನ್ ಥಿಂಗ್ ನನ್ಗೆ ಗೊತ್ತಿರೋದಂದ್ರೆ 30 years ಇಂದ ಲೆಜೆಂಡ್ ಇದ್ದಿದ್ದು ಇಲ್ಲಿ ವಿಜಯನಗರ ಫುಟ್ಪಾತ್ ಅಲ್ಲಿ, ಸಾರಿ ವಿಜಯನಗರ ಫುಡ್ ಸ್ಟ್ರೀಟ್ ಅಲ್ಲಿ. ಇದು ಫುಡ್ ಸ್ಟ್ರೀಟ್ಗೆ ಒಂದು ಪಾಪ್ಯುಲರ್ ಆಗಿದೆ, ಇಲ್ಲಿವರೆಗೂ ಬರೋದು. ಸೊ ದಿಸ್ ವಾಸ್ ಆಕ್ಚುಲಿ ಡೆಡ್ ಒನ್ ವೇ ಬರ್ಬಾರ್ದು ಅಂದ್ಬಿಟ್ಟು. ಸೊ ಐ ಥಿಂಕ್ ಫುಡ್ ಸ್ಟ್ರೀಟ್ ಎರಾ ಎಂಡ್ ಆಗ್ಬಿಟ್ಟಿದೆ. ಸೊ ಒಂಥರ ಬೇಜಾರಾಗುತ್ತೆ ನನಗೆ, ಟು ಬಿ ವೆರಿ ಆನೆಸ್ಟ್ ಗೈಸ್. ಆಕ್ಚುಲಿ ಮಧ್ಯಾಹ್ನ ಬರ್ಬೇಕಾಯ್ತು, ನನಗೆ ನ್ಯೂಸ್ ಬಂತು, ಬಟ್ ಐ ಕುಡಂಟ್, ಕೆಲಸದಲ್ಲಿದ್ದೆ. ಸೊ ಇವತ್ತು ಬಂದಿದ್ದೀನಿ. ಒಂದು ಇಲ್ಲ. ಐ ಡೋಂಟ್ ಥಿಂಕ್ ಸೊ ದಿಸ್ ಗೋನ್ ಕಮ್ ಬ್ಯಾಕ್. ನೀವೇನಾದ್ರು ವಿಜಯನಗರಲ್ಲಿ ಫುಡ್ ಸ್ಟ್ರೀಟ್ ಅಲ್ಲಿ ಯಾವ್ದಾದ್ರು ಫುಡ್ ತಿಂದಿದ್ದೀರಾ? ನೀವೇನಾದ್ರು ಮಿಸ್ ಮಾಡ್ತೀರಾ? ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಲಾಸ್ಟ್ ಟೈಮ್ ವಿಜಯನಗರ ಫುಡ್ ಸ್ಟ್ರೀಟ್ ಅಲ್ಲಿ ಆಕ್ಚುಲಿ ತೆಗ್ಸಿದ್ರು. ದಟ್ ಟೈಮ್ ಇಟ್ ವಾಸ್ ಇದು ರೆಸಿಡೆನ್ಷಿಯಲ್ಸ್ ಪ್ರಾಬ್ಲಮ್ ಇದ್ದಿದ್ದು. ರೆಸಿಡೆನ್ಷಿಯಲ್ ಯಾರಿದ್ದಾರೆ ಪಬ್ಲಿಕ್, ಅವ್ರು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದು, ತೆಗ್ದಿದ್ರು. ಮತ್ತೆ 1 month ಆದ್ಮೇಲೆ ಸ್ಟಾರ್ಟ್ ಮಾಡಿದ್ರು. ಇವಾಗ ಇದೇನಿದೆ JBA ಕ್ಲಿಯರ್ ಮಾಡಿರೋದು. ಕೃಷ್ಣ ಬೈರೇಗೌಡ ಅವರು ಒಂದೇ ಏನೋ ಬ್ಯಾಂಗ್ಳೂರ್ ವಿಷನ್ ಏನೋ ಫುಟ್ಪಾತ್ ಫ್ರೀ ಇರಬೇಕು, ಫುಟ್ಪಾತ್ ಫಾರ್ ಪೆಡೆಸ್ಟ್ರಿಯನ್, ಅದು ಬಿಸ್ನೆಸ್ ಮಾಡಕ್ಕಲ್ಲ ಅನ್ಬಿಟ್ಟು. ಇವ್ ನೋಡ್ಬೋದು ನೀವು, ಆಕ್ಚುಲಿ ಫುಟ್ಪಾತ್ ನೇ ಅಲ್ಲಿವರೆಗೂ ಬಿಸ್ನೆಸ್ ಮಾಡ್ತಾ ಇದ್ದು ಫುಲ್ ಕ್ಲಿಯರ್ ಮಾಡಿದ್ದಾರೆ ನೋಡಿ. ನನಗೆ ಸಾಫ್ಟ್ ಕಾರ್ನರ್ ಇದೆ ವಿಜಯನಗರ, ಎಸ್ಪೆಷಲಿ ಫುಡ್ ಸ್ಟ್ರೀಟ್ ಅಲ್ಲಿ. ನಾನು ಸುಮಾರು ವಿಡಿಯೋಸ್ ಮಾಡಿದ್ದೀನಿ ಫುಡ್ ಬ್ಲಾಗ್ಸ್ ಬಗ್ಗೆ. ಬಟ್ ಹೇಳ್ತಾ ಇದ್ದಾರೆ. ಹಾಯ್ ಸರ್, ನಿಮ್ಮ ಹೆಸರು? ತನೀಶ್ ಅಂತ ನನ್ನ ಹೆಸರು. ವಾಟ್ಸ್ ಯುವರ್ ನೇಮ್? ಅಭಿಷೇಕ್. ಸೊ ನೀವೇನ್ ಹೇಳ್ತಾ ಇದ್ದೀರಾ? 3 ದಿವಸ ಬಿಟ್ಟು ಮತ್ತೆ ಸ್ಟಾರ್ಟ್ ಆಗುತ್ತೆ ಅಂತೀರಾ? ನನ್ನ ಪ್ರಕಾರ ಮತ್ತೆ ಸ್ಟಾರ್ಟ್ ಆಗುತ್ತೆ.
ಏನ್ ನೋಡೋದ ಈ ಸಲ ಲಾಸ್ಟ್ ಟೈಮ್ ಏನೋ ರೆಸಿಡೆನ್ಷಿಯಲ್ ನನ್ಗೆ ಐಡಿಯಾ ಇರಲಿಲ್ಲ ರೆಸಿಡೆನ್ಸ್ ಇಂದ ಕಂಪ್ಲೇಂಟ್ ಬಂದು ಸ್ಟಾಪ್ ಮಾಡಿಸಿದ್ರಂತ. ಈ ಸಲ ಇವರು ಗೌರ್ಮೆಂಟ್ ಆರ್ಡರ್ ಬಂದಿದೆ ಅಂದ್ರೆ ಇಟ್ಸ್ ವೆಲ್ ಅಂಡ್ ಗುಡ್. ಟ್ರಾಫಿಕ್ ಕ್ಲಿಯರ್ ಆಗುತ್ತೆ. ಬಿಕಾಸ್ ಈ ಫುಡ್ ಕಾರ್ಟ್ ಇಟ್ರೆ ತುಂಬಾ ಕಂಜೆಷನ್ ಇಲ್ಲಿಂದ ಬರಕ್ಕೆ ಹೋಗಕ್ಕೆ. ನಮಗೂ ತುಂಬಾ ಇದಾಗ್ತಿತ್ತು, ಸಂಕಟ ಆಗ್ತಿತ್ತು ಬರಕ್ಕೆ. ಅಪ್ಪ ಯಾರಪ್ಪ ಬರ್ತಾರೆ ಇಲ್ಲಿ ಹೋಗಕ್ಕೆ ಬರಕ್ಕೆ ಅಂತ. ಇಫ್ ದರ್ ಇಸ್ ಅ ಡೆಡಿಕೇಟೆಡ್ ಏರಿಯಾ ದೆನ್ ಇಟ್ ಇಸ್ ವೆಲ್ ಅಂಡ್ ಗುಡ್. ಬಟ್ ಆನ್ ದ ಸ್ಟ್ರೀಟ್ಸ್ ಇಟ್ಸ್ ವೆರಿ ಬ್ಯಾಡ್. ಬಿಕಾಸ್ ಪೆಡಿಸ್ಟ್ರಿಯನ್ಸ್ಗೂ ಕಷ್ಟ ಆಗುತ್ತೆ, ಹೋಗೋ ಬರೋ ವೆಹಿಕಲ್ಸ್ಗೂ ಕಷ್ಟ ಆಗುತ್ತೆ. ಸೊ ನೋಡೋದ ಇದು ಎಷ್ಟು ದಿನ ನಡೆಯುತ್ತೆ ಅಂತ. ಸೊ ನಾನು ಆಕ್ಚುಲಿ ಹಿಂಗೆ ವ್ಲಾಗ್ಸ್ ಮಾಡೋ ಹೇಳಿದ್ರು, ಇಲ್ಲ ಇದು ಬರೀ 3 ದಿವಸ ಕಟ್ಟೆ ಅಂದ್ರು. ನಾನು ಹೇಳ್ದೆ ಇಲ್ಲ, ಈ ಸಲ ಬೆಂಗಳೂರು GB ಇಂದ ಬಂದಿರೋದು, ಯಾವುದೇ ಕಾರಣಕ್ಕೂ ಮತ್ತೆ ಬರಲ್ಲ ಅಂತ. ವ್ಲಾಗ್ ಬರುತ್ತೆ, ಇದು ನೋಡೋಣ. ನಮ್ಮ ಅವ್ರು ಹೇಳೋ ಪ್ರಕಾರ ವಿತಿನ್ 3 days ರಿಟರ್ನ್ ಆಗುತ್ತೆ ಅನ್ಬಿಟ್ಟು. ಬರುತ್ತೆ 3 days ಒಳಗಡೆ ಪಕ್ಕ ಬಂದೇ ಬರುತ್ತೆ ನನ್ಗೆ ಗೊತ್ತಿರಂಗೆ. ಯಾಕಂದ್ರೆ ಲಾಸ್ಟ್ ಟೈಮ್ ಹಿಂಗೆ ಬಂದಿತ್ತು. ಈ ಸಲ ನೋಡೋದ ಏನಾದ್ರು ತುಂಬಾ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡಿದ್ರೆ ಬರ್ದೇ ಇರೋದೇ ಒಳ್ಳೇದು. ಅಂದ್ರೆ ಏನ್ ಮಾಡಕ್ ಆಗಲ್ಲ, ಮತ್ತೆ ಅದೇ ಮಾಡ್ತಾರೆ, ಮತ್ತೆ ಅವರು ಅದೇ ಇದ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೂ ಇಟ್ ಇಸ್ ಲೈಕ್ ಡೈಲಿ ವೇಜಸ್, ಅವ್ರಿಗೆ ಏನ್ ಮಾಡಕ್ ಆಗಲ್ಲ. ಅದೇ ಅವ್ರಿಗೊಂದು ಸ್ಪೆಷಲ್ ಪ್ರಾವಿಷನ್ ಏನಾದ್ರು ಮಾಡಿದ್ರೆ ಇಟ್ ಇಸ್ ಗುಡ್. ದಟ್ ಅಕಾರ್ಡಿಂಗ್ ಟು ಮೀ ಈ ಸಲ ಬರಲ್ಲ. ಈ ಸಲ ಬಿಡದೇ ಇಲ್ಲ ಚಾನ್ಸ್ ಅನ್ಬಿಟ್ಟು. ಸೊ ವಿಲ್ ವೇಟ್ ಅಂಡ್ ವಾಚ್ ಮ್ಯಾನ್. ಈ ವಿಡಿಯೋ ಬಂದು ಆಕ್ಚುಲಿ ಪ್ರೂಫ್ ತರ ಪೋಸ್ಟ್ ಮಾಡಿರ್ತೀನಿ. ಲೆಟ್ಸ್ ಸಿ. ಬರಲ್ಲ ಈ ಸಲ, GBA ಚಾನ್ಸೇ ಕೊಡಲ್ಲ. ಲೈಸೆನ್ಸ್ ಇದ್ರೆ, ಪರ್ಮಿಷನ್ ಇದ್ರೆ ನೋಡ್ಬೋದು. ಬಟ್ ಅಗೇನ್ ಫುಡ್ ಸ್ಟ್ರೀಟ್ ವಿಜಯನಗರ ಒಂಥರ ಹೋಯ್ತು. ಬಟ್ ನೋಡೋಣ ಆಗುತ್ತೆ ಇಲ್ಲ ನೋಡು. ಓಡಿಸಿ ಲೈಸೆನ್ಸ್ ಇದ್ರೆ 1-2 ಗಾಡಿ ಬರುತ್ತೆ. ಹೋಗ್ತಾ ಹಂಗೆ ಗಾಡಿ ಆಡಪ್ ಆಗ್ತಾ ಇರುತ್ತೆ. ಅದ್ ನನ್ ಗ್ಯಾರಂಟಿ. 1 ಗಾಡಿ ಬಂದ್ರೆ ಸಾಕು. ಅದಾದ್ಮೇಲೆ ಆಡಪ್ ಆಗೋದು ನಮ್ ಜನ ನೋಡ್ಕೊಂತಾರೆ ಹೆಂಗ್ ಆಡಪ್ ಆಗ್ಬೇಕು ಅಂತ. ಅದ್ ಮಾಡ್ತಾರೆ. ನೋಡೋದ ಈ ಸಲ 1 ಗಾಡಿನೂ ಬಿಡ್ಬಾರ್ದು ನನ್ಗೆ ಗೊತ್ತಿರಂಗೆ. ಯಾಕಂದ್ರೆ 1 ಗಾಡಿ ಲೈಸೆನ್ಸ್ ಇದೆ ಅಂತ ಬಿಟ್ರೆ ಅದ್ ಹಂಗೆ ಪೈಲಪ್ ಆಗ್ತಾ ಹೋಗುತ್ತೆ. ಸೊ ಹಿಂಗೆ ಫ್ರೀ ಇದ್ರೆ ನೋಡಿ ಎಷ್ಟು ಫ್ರೀ ಆಗಿದೆ ಏರಿಯಾ. ಈ ತರ ನಿಮ್ ವಿಜಯನಗರ ಫುಡ್ ಸ್ಟ್ರೀಟ್ ನಾನು ಲೈಫಲ್ಲೇ ನೋಡಿಲ್ಲ. ನಾನು ಅರೌಂಡ್ 20 years ಐ ಮೀನ್ ವಿಜಯನಗರ್, ನಾನು ಬರ್ತಿಂದ ಇಲ್ಲೇ ಇರೋದು ವಿಜಯನಗರಲ್ಲೇ. ನಾನು ಲೈಫಲ್ಲಿ ನೋಡಿಲ್ಲ ಇಷ್ಟು ಫ್ರೀ ಆಗಿರೋ ಇದು ವಿಜಯನಗರ. ಲೆಟ್ಸ್ ವೇಟ್ ಅಂಡ್ ವಾಚ್. ನಿಮ್ಗೆ ಏನ್ ಅನ್ಸುತ್ತೆ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ವಿಜಯನಗರ ಫುಡ್ ಸ್ಟ್ರೀಟ್ ವಾಪಸ್ ಬರ್ಬೇಕಾ ಬರ್ಬೇಡ್ದು ಅಂದ್ಬಿಟ್ಟು ನಾನು ವೇಟ್ ಮಾಡ್ತೀನಿ ನಿಮ್ ಕಾಮೆಂಟ್ಸ್ಗೆ. ಥ್ಯಾಂಕ್ ಯು ಸೋ ಮಚ್.